ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮೇಡಮ್, ಹಾಗಾದ್ರೆ ಈ ಕೆಲ್ಸನೆಲ್ಲ ಯಾರು ಮಾಡಿರ್ಬಹುದು? ಸದ್ಯದಲ್ಲೇ ಗೊತ್ತಾಗುತ್ತೆ. ಮೇಡಮ್ಮು ಕಡ್ಡಿ ಮುರ್ದಂಗ್ ಹೇಳಿದ್ರು ಖುಷಿದೇನು ತಪ್ಪಿಲ್ಲ ಅಂತ. ಅಂದ್ಮೇಲೆ ಅವ್ರ ಮಾತು ನಿಜನೇ ಆಗಿರುತ್ತೆ. ಆದ್ರೆ ನಿನ್ನೆ ಬಂದ ನಿದ್ರಿಸಿದ್ಯಾರು? ನಿಜವಾದ ದೆವ್ವ ಏನಾದ್ರೂ ಆಗಿತ್ತಾ? ಅಯ್ಯಯ್ಯೋ, ನೀನ್ ಹೇಳ್ದಾಗಿಂದ ನನ್ಗೊಂಥರ ಭಯ ಶುರುವಾಗಿದೆ. ಕಣ್ಮುಚ್ಚಿದ್ರೆ ಕಣ್ಮುಂದೆ ಯಾರೋ ಬಂದಂಗ ಅನ್ಸುತ್ತೆ. ನೀನ್ ಸುಮ್ನೆ ಇರು. ಅಲ್ಲ, ಆದ್ರೂನು ಸುಮ್ನೆ ಇರು ಅಂದೆ ತಾನೆ. ಬಾ. ತುಂಬಾ ಮಿಸ್ ಮಾಡ್ಕೋತೀನಿ. ಅಪ್ಪಯ್ಯ, ಹೆಂಗಿದ್ಯಾ ಕುಸೆ? ಕೆಲ್ಸದಿಂದ ಬಂದ್ಯಾ? ಅಪ್ಪಯ್ಯ, ನಾನು ಈಗ ತಾನೇ ಬಂದೆ. ನೀವೆಲ್ರೂ ಹೇಗಿದ್ದೀರಾ? ಏನ್ ಮಾಡ್ತಿದ್ದೀರಾ? ಊಟ ಆಯ್ತಾ? ನಮ್ ವಿಷಯ ಬಿಡು ಮಗ. ಮಧ್ಯಾಹ್ನ ಫೋನಾಗ್ ನನ್ ಜೊತೆ ಮಾತಾಡುವಾಗ ಯಾರೋ ಜೋರಾಗಿ ಗದ್ರದಂಗ್ ಕೇಳಿಸ್ತು. ಆಮೇಲೆ ಕಟ್ ಆಗೋಯ್ತು. ಯಾಕ್ ಮಗ, ಅಲ್ಲೇನು ತೊಂದ್ರೆ ಇಲ್ಲ ತಾನೆ? ಯಾಕೋ ಕುಸೆ, ಏನಾಯ್ತು? ಏನು ಮಾತಾಡ್ತಿಲ್ಲ? ಏನು ಇಲ್ಲಪ್ಪಯ್ಯ, ನನ್ ಕೆಲ್ಸ ಮಾಡೋ ಜಾಗದಲ್ಲಿ ತುಂಬಾ ಜನ ಕೆಲ್ಸ ಮಾಡ್ತಿರ್ತಾರೆ. ಅಲ್ಲೇನೋ ಗಲಾಟೆ ಅಷ್ಟೇ. ಅಪ್ಪ, ಅಷ್ಟೇ ತಾನೆ? ನನಗಂತೂ ಗಾಬರಿ ಆಗ್ಬಿಟ್ಟಿತ್ತು. ಅದಕ್ಕೆ ನಿಮ್ಮ ಅವಂಗೂ ಹೇಳ್ದೇನೆ ನಾನೇ ಫೋನ್ ಮಾಡ್ದೆ. ಅಪ್ಪಯ್ಯ, ನೀವ್ ನನ್ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ನಾನಿಲ್ ಚೆನ್ನಾಗೇ ಇದ್ದೀನಿ. ಅಲ್ಲ, ಅಷ್ಟಾದ್ರೆ ಸಾಕಣ್ ಮಗ. ಕೆಲ್ಸ ಎಲ್ಲ ಹೇಗ್ ಮಾಡ್ತಿದ್ಯಾ? ನಿನಗೆ ಒಗ್ಗುವಂತ ಕೆಲ್ಸ ತಾನೆ? ಸಣ್ಣ ಕೆಲಸ ಮಾಡ್ಸೋಕು ಮನ್ಸು ಒಪ್ತಿರ್ಲಿಲ್ಲ. ಆದ್ರೆ ಈಗ ಅಷ್ಟು ದೂರ ದುಡಿತೀನಿ ಅಂತ ಹೋಗಿದ್ಯಾ. ಮನ್ಸಾಗ ಒಂಥರ ಸಂಕಟ ಕಣ್ಮಗ. ಅಪ್ಪಯ್ಯ, ನನ್ ಕೆಲ್ಸ ತುಂಬಾ ಸುಲಭವಾಗಿದೆ. ಹೋಗ್ತಾಗ ಮಾಡ್ಬೋದು. ಆಮೇಲೆ ನನ್ನನ್ ಯಾರು ಇಲ್ಲಿ ಕೇಳೋರಿಲ್ಲ ಅಪ್ಪಯ್ಯ. ಕೆಲ್ಸ ಮಾಡ್ತಿದ್ರೆ ಹೊತ್ತು ಹೆಂಗ್ ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ. ನಾನಿಲ್ ರಾಣಿ ತರ ಇದ್ದೀನಿ. ನನ್ ಬಗ್ಗೆ ಯಾರು ನೀವು ಯೋಚನೆ ಮಾಡ್ಬೇಡಿ. ಆಯ್ತು ಬಿಡು ಮಗ, ನೀನ್ ಇಷ್ಟು ಹೇಳ್ದಲ್ಲ, ಈ ಕಣ್ ತುಂಬಾ ನಿದ್ದೆ ಬರುತ್ತವ್ವ. ಆದ್ರೂ ಒಂದ್ ಮಾತು, ನಿನ್ಗಲ್ಲಿ ಒಂದು ಕ್ಷಣ ಕಷ್ಟ ಅನ್ಸುದ್ರುವೆ ವಾಪಸ್ ಬಸ್ ಹತ್ತಿ ಊರಿಗೆ ಬಂದ್ಬಿಡು. ನನ್ನವ್ವ, ನಿಮ್ಮ ಅಪ್ಪನ ತೋಳಲ್ಲಿ ಇನ್ನೂ ಶಕ್ತಿ ಐತೆ. ಅಪ್ಪಯ್ಯ, ರಾಮನ್ ಮೇಲೆ ಹನುಮಂತ ಇಟ್ಟಿರ್ತಾನಲ್ವಾ ಭಕ್ತಿ, ಅದಕ್ಕೆ ಶಕ್ತಿ ಜಾಸ್ತಿ ಅಪ್ಪಯ್ಯ. ಹಂಗೇನೆ ನನ್ಗಿಂತ ನನ್ ಮೇಲೆ ನೀನ್ ಇಟ್ಟಿದ್ಯಲ್ವಾ ಪ್ರೀತಿ, ಅದಕ್ಕೆ ಅಪ್ಪಯ್ಯ ಶಕ್ತಿ ಜಾಸ್ತಿ. ಆ ಶಕ್ತಿ ನಾನ್ ಏನ್ ಬೇಕಿದ್ರು ಸಾಧ್ಯ ಮಾಡೋದಕ್ ಬಲ ಕೊಡುತ್ತೆ. ನಾನ್ ಮತ್ತೆ ನಮ್ಮ ಹಳ್ಳಿಗ್ ಬರ್ತೀನಪ್ಪಯ್ಯ. ಆದ್ರೆ ಈಗ್ಲೇ ಬರೋದಿಲ್ಲ. ನಾನ್ ಅನ್ಕೊಂಡಿರೋದ್ನೆಲ್ಲ ಸಾಧನೆ ಮಾಡ್ಬೇಕು. ಕೈ ತುಂಬಾ ಕಾಸು
ಸರಿ ಕಣ್ಮಗ, ನಿನ್ ಮಾತ್ ಕೇಳಿ ಈ ಅಪ್ಪನ್ ಜೀವ ತಂಪಾಯ್ತು. ನೀನೀಗ ಮನೆಗೂ ಮಗ. ಇಡನ ಫೋನ್ನ. ಅಪ್ಪಯ್ಯ, ಅಮ್ಮನ್ನ ಅಕ್ಕನ್ನ ಕೇಳ್ದೆ ಅಂತ ಹೇಳು. ಆಮೇಲೆ ನೀವ್ ನೆಮ್ಮದಿಯಾಗಿರ್ಬೇಕು. ನಿಮ್ ನೆಮ್ಮದಿಗೋಸ್ಕರನೇ ಅಲ್ವಾ ನಾನು ಇಷ್ಟೆಲ್ಲ ಮಾಡ್ತಿರೋದು. ಆಯ್ತು ಕಣವ್ವ, ಯೋಚನೆ ಮಾಡ್ಬೇಡ, ನಾವಿಲ್ಲೆಲ್ಲ ಸಂದಾಕಿರ್ತೀವಿ. ಅಪ್ಪಯ್ಯ, ಆರೋಗ್ಯ ಜೋಪಾನ. ಆಯ್ತು ಕಣ್ಮಗ. ಯಾವಾಗ್ಲೂ ಹೀಗ್ ನಗ್ತಾನೆ ಇರ್ಬೇಕು. ಅದಕ್ಕೋಸ್ಕರ ನನ್ ಏನ್ ಕಷ್ಟ ಬೇಕಿದ್ರು ಪಡ್ತೀನಿ. ನನ್ ಜೀವನ ಸೌದಾದ್ರೂ ಸರಿ, ನೀವ್ ನಗ್ತಾನೆ ಇರ್ಬೇಕು. ಮೇಡಮ್, ಆಚೆ ಹೋಗ್ಬೇಕಾಗಿತ್ತು. ಬರೋದು 10 ಗಂಟೆ ಆಗುತ್ತೆ. 2 ಅವರ್ ಪರ್ಮಿಷನ್ ಸಿಗ್ಬೋದಾ? ಇಷ್ಟೊತ್ತಲ್ಲಿ ಎಲ್ಗೋಗ್ಬೇಕು? ಮೇಡಮ್, ನನ್ನ ಫ್ರೆಂಡ್ದು ಬರ್ತ್ಡೇ ಇದೆ. 2 ಅವರ್ಸ್ ಅಷ್ಟೇ ಮೇಡಮ್. ಬೇಕಾಗಿಲ್ಲ, ವಾಪಸ್ ರೂಮ್ಗೋಗು. ಮೇಡಮ್, ನಿಜವಾಗ್ಲೂ ಬರ್ತ್ಡೇ ಇದೆ. ಬೇಕಿದ್ರೆ ಕಾಲ್ ಮಾಡ್ಕೊಡ್ತೀನಿ, ನೀವೇ ಕೇಳಿ. ಯಾರು ಕಾಲ್ ಮಾಡ್ಕೊಡ್ತೀಯಾ? ಮೇಡಮ್, ನನ್ನ ಫ್ರೆಂಡ್ ಕಾಲ್ ಮಾಡ್ಕೊಡ್ತೀನಿ ಮೇಡಮ್. ಬೇಡ, ನಿಮ್ಮ ಅಪ್ಪ ಅಮ್ಮನ ಕಾಲ್ ಮಾಡ್ಕೊಡು. ಅವ್ರು ನಿನ್ನನ್ನು ಕಳಿಸ್ಕೊಡು ಅಂದ್ರೆ ನಾನು ನಿನ್ನ ಕಳಿಸ್ಕೊಡ್ತೀನಿ. ಏನು ಕಾಲ್ ಮಾಡ್ಕೊಡ್ತೀಯಾ? ಪರವಾಗಿಲ್ಲ ಮೇಡಮ್, ನಾನೆಲ್ಲೂ ಹೋಗಲ್ಲ. ಇವತ್ತು ಮಾತ್ರ ಅಲ್ಲ, ಪಾರ್ಟಿ ಗೀಟಿ ಅನ್ಕೊಂಡು ಇನ್ಯಾವತ್ತು ರಾತ್ರಿ ಹೊತ್ತು ಆಚೆ ಹೋಗಂಗಿಲ್ಲ. ತಿಳಿತಾ? ಸರಿ ಮೇಡಮ್.